ನನಗೆ ಇತ್ತೀಚೆಗೆ ನಿನ್ನೆ ಮೊನ್ನೆ ಒಂದು ಮಂಡ್ಯ ಜಿಲ್ಲೆಯ ಒಬ್ಬರು 70-75 ವರ್ಷದ ತಾಯಿ ಫೋನ್ ಮಾಡಿದ್ದೇನೆ. ಯಾಕಪ್ಪ ನೀನು ಈ ಕಳಕಾದ್ರ ಬಗ್ಗೆ ನೀನು ಮಾತಾಡ್ತೀಯ, ಕೊಚ್ಚೆ ಮೇಲೆ ಕಲ್ಯಾಕೆ ಎಸಿದೀಯ, ನಾವಿದೀವಿ ಆ ಕೊಚ್ಚೆ ಕ್ಲೀನ್ ಮಾಡೋದಕ್ಕೆ, ನಿನ್ ಪಾಡು ನೀನ್ ಕೆಲಸ ಮಾಡ್ಕೊಂಡಿರಪ್ಪ, ಇವ್ರು ಸವಾಸ್ ಬೇಡ ನಿನ್ಗೆ. ಇದನ್ನ ಒಬ್ಬ ತಾಯಿ ನನಗೆ ಫೋನ್ ಮಾಡಿ ಹೇಳ್ತಾರೆ ಈ ಕೊಚ್ಚೆಗಳ ಬಗ್ಗೆ ಮಾತಾಡಬೇಡ ಅಂತ. ಆದ್ರೆ ಏನ್ ಮಾಡೋದು, ಮಾತಾಡದೆ ಮೌನವಾಗಿದ್ರೂ ಕಷ್ಟ. ಅದೆಂತದ ನಿನ್ನೆ ಮಂಡ್ಯದಲ್ಲಿ ಎಲ್ಲೋ ಹಳೆ ವಿಡಿಯೋ ಪ್ಲೇ ಮಾಡೋರಂತೆ. ನಾನು ಅದಕ್ಕೆ ಹೇಳಿದ್ದು ಸಿಡಿ ಶಿವು ಅಂತ, ವಿಡಿಯೋ ಪ್ಲೇ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಆ ಹುಟ್ಟಿ ಚಾಳಿ, ಆ ಹುಟ್ಟಿದ ಚಾಳಿ ಎಲ್ಲಾದ್ರೂ ಹೋಗ್ತದ ಅದು? ಈ ನಾಡಿನ ಜನತೆ ಮುಂದೆ ಹೇಳಿದ್ರು, ನನ್ನ ಮಂಡ್ಯ ಜಿಲ್ಲೆಯ ಜನತೆ ಮುಂದೆ ಹೇಳಿದ್ರು. ಕುಮಾರಸ್ವಾಮಿ ಒಂದ್ಸಲ ಮುಖ್ಯಮಂತ್ರಿ ಆಗಿದ್ದಾನೆ, ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆದರು, ದೇವೇಗೌಡರು ಮುಖ್ಯಮಂತ್ರಿ ಆದರು. ನನಗೂ ಒಂದು ಅವಕಾಶ ಕೊಡ್ರಪ್ಪ, ನನಗೂ ಪೇಪರ್ ಪೆನ್ನು ಸೈನ್ ಹಾಕೋದಕ್ಕೆ ಪೇಪರ್ ಪೆನ್ನು ಕೊಡಿ ಅಂತ ಕೇಳಿದ್ರು. ಪೇಪರ್ ಪೆನ್ನು ಕೊಟ್ರಿ ನಾಡಿನ ಜನತೆ ಅವರಿಗೆ. ನೀರಾವರಿ ಮಂತ್ರಿಗಳಿದ್ದಾರೆ, ಅವೆಂತವ ವಿಡಿಯೋಗಳಿಗೆ ಆಮೇಲೆ ಉತ್ತರ ಕೊಡಲ್ಲ, ಇನ್ನೂ ಸಮಯ ಇದೆ. ಆ ವಿಡಿಯೋದಲ್ಲಿ ಏನೋ ನಾವು ಮಾತಾಡಿದ್ರು ಹೇಳೋವಂತ. ನಿಮ್ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಬಗ್ಗೆ ಏನೇನು ಮಾತಾಡಿದ್ರು ಅನ್ನೋ ಸ್ವಲ್ಪ ತೆಗೀರಿ ಒಂದ್ಸಲ, ರಿವೈಂಡ್ ಮಾಡಿ. ಸೋನಿಯಾ ಗಾಂಧಿ ಬಗ್ಗೆ, ಕಾಂಗ್ರೆಸ್ ನಾಯಕರ ಬಗ್ಗೆ, ನಮ್ಮಲ್ಲಿದ್ದಾಗ ಅವರೇನು ಮಾತಾಡಿದ್ರು ಅದೊಂದು ಸ್ವಲ್ಪ ರಿವೈಂಡ್ ಮಾಡಿ ಜನಕ್ಕೆ ಹಾಕ್ಸೋದಲ್ವಾ? ಬರೀ ನಮ್ದು ಯಾಕೆ ಆಗ್ತೀವಿ? ರಾಜಕೀಯದ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಹಲವಾರು ಬಾರಿ ಒಂದೊಂದು ರೀತಿಯ ಕೆಲವು ಸರ್ಕಾರಗಳ ಬದ್ಧತೆಯ ಹಿನ್ನೆಲೆಯಲ್ಲಿ ಅತಂತ್ರ ಪರಿಸ್ಥಿತಿಗಳಲ್ಲಿ ಕೆಲವು ತೀರ್ಮಾನಗಳಾಗ್ತವೆ. ಆ ತೀರ್ಮಾನಗಳಲ್ಲಿ ಆದಂತದ್ದನ್ನೇ ಇವತ್ತು ನೀವೇನ್ ಹೇಳ್ತೀರಿ, ಇವತ್ತು ನನ್ನ ಬಗ್ಗೆ ಏನ್ ಚರ್ಚೆ ಮಾಡ್ತೀರಿ?